ಇಸ್ರೇಲಿನ ಕೆಲವು ಭಾಗದ ಜನರಿಗೆ 40 ಸೆಕೆಂಡ್ ತನಕ ಟೈಮ್ ಸಿಗುತ್ತೆ. ಯಾವಾಗ? ಇಸ್ರೇಲಿನ ಗಡಿಗೆ ತಾಗಿಕೊಂಡಿರುವ ದೇಶಗಳಿಂದ ಅಟ್ಯಾಕ್ ಆದಾಗ, ಗಾಜಾ ಸ್ಟ್ರಿಪ್ಪಿಂದಾನೋ, ವೆಸ್ಟ್ ಬ್ಯಾಂಕಿಂದಾನೋ, ಲೆಬನಾನಿಂದಾನೋ ಅಟ್ಯಾಕ್ ಆದಾಗ ಟೈಮ್ ಸಿಗೋದು ಅವ್ರಿಗೊಂದು ಮ್ಯಾಕ್ಸಿಮಮ್ 40 ಸೆಕೆಂಡ್ ತನಕ ಸಿಗುತ್ತೆ. 40 ಸೆಕೆಂಡ್ನಲ್ಲಿ ಸೇಫ್ ಆಗಿಬಿಡ್ತಾರೆ ಅವರು. ಬಟ್ ಈಗ ಆಗ್ತಿರೋದೇನು? ಯಾಕೆ ನಿಮಗೆ ಸಾವುಗಳ ಸಂಖ್ಯೆ ಇಸ್ರೇಲ್ನಲ್ಲಿ ಕಡಿಮೆ ಇದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನಾನು. ಈಗ ಆಗ್ತಿರೋದೇನು? ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು ಅಂತ ತನ್ನ ಗಡಿ ಭಾಗದ ಒಳಗಿಂದಾನೇ ಮಿಸೈಲ್ಗಳನ್ನು ಲಾಂಚ್ ಮಾಡಬೇಕು. ತನ್ನ ಗಡಿ ಭಾಗದಲ್ಲಿ ಇಸ್ರೇಲ್ಗೆ ಅತ್ಯಂತ ಹತ್ತಿರದ ಪ್ರದೇಶಕ್ಕೆ ಬಂದು ಮಿಸೈಲ್ ಲಾಂಚ್ ಮಾಡಿದ್ರು. ಅದು 1500 ಕಿಲೋಮೀಟರ್ ಇಸ್ರೇಲ್ಗೆ, 1500 ಕಿಲೋಮೀಟರು. ಇರಾನ್ ಕಡೆಯಿಂದ ಒಂದು ಮಿಸೈಲ್ ಅಲ್ಲಿಂದ ಲಾಂಚ್ ಆಯಿತು ಅಂದ ತಕ್ಷಣ ಇಸ್ರೇಲ್ಗೆ ಗೊತ್ತಾಗುತ್ತೆ. 1500 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಬಂದು ಇಸ್ರೇಲಿನ ಯಾವುದಾದ್ರೂ ಒಂದು ಜಾಗದ ಮೇಲೆ ಆ ಮಿಸೈಲ್ ಬೀಳಬೇಕು. ಇಲ್ಲಿ ಅಲರ್ಟ್ ಮೊದಲೇ ಬಂತು. ಈಗ ಇಸ್ರೇಲಿ ಜನರಿಗೆ 20 ನಿಮಿಷ ಸಮಯ ಸಿಗ್ತಾ ಇದೆ. 20 ನಿಮಿಷ ಮೊದಲೇ ಅಲರ್ಟ್ ಬರುತ್ತೆ, ಇನ್ನು 20 ನಿಮಿಷಕ್ಕೆ ಮಿಸೈಲ್ ಬಂದು ಬೀಳುತ್ತೆ ಅಂತ. ಈಗ ಅವಸರವಾಗಿ ಓಡಿ ಎಲ್ಲೋ ಬಚ್ಚಿಟ್ಕೊಳ್ಬೇಕು ಅನ್ನೋ ಅನಿವಾರ್ಯತೆಯಲ್ಲಿ ಇಸ್ರೇಲಿಗ ಇಲ್ಲ. ಆತ ಕಾಫಿ ಕುಡಿತಿದ್ರೆ ಕಾಫಿ ಕುಡಿದು ಆತ ಸೇಫ್ ಹೌಸಿಗೆ ಹೋಗ್ತಾನೆ. ಯಾಕೆ? ಟೈಮ್ ನೋಡ್ಕೊತಾರೋ, ಇನ್ನೂ 20 ನಿಮಿಷ ಇದೆ ಮಿಸೈಲ್ ಬಂದು ಬೀಳೋದಕ್ಕೆ ಅಂತ. ನಾನು ಆ್ಯಕ್ಚುಲ್ ಸ್ಥಿತಿ ಹೇಳ್ತಾ ಇರೋದು ಇದನ್ನು. ಈ ಕಾರಣಕ್ಕೆ ಇಸ್ರೇಲಿಗರಿಗೆ ತಮ್ಮನ್ನು ತಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಜಾಸ್ತಿ ಇದೆ ಈಗ. ಆದ್ದರಿಂದ ಸಾವುಗಳ ಸಂಖ್ಯೆ 30 ಅಂತಿದ್ದೀರಿ. ಹಾಗಿದ್ರೆ 30 ಅಷ್ಟಾದರೂ ಯಾಕೆ ಸಾವಾಗಬೇಕಾಗಿತ್ತು? ಇಸ್ರೇಲ್ ತನ್ನ ಬಂಕರ್ಗಳನ್ನು ನಿರ್ಮಿಸಿರುವುದು, ಭೂಮಿಯ ಒಳಗೋ ಕಟ್ಟಡದ ಒಳಗೋ ಬಂಕರ್ಗಳನ್ನು ನಿರ್ಮಿಸಿರುವುದು ಹಮಾಸ್ ಲಾಂಚ್ ಮಾಡುವ ರಾಕೆಟ್ಗಳನ್ನು ಗಮನದಲ್ಲಿಟ್ಕೊಂಡು. ಅವರು ಬಹಳ ಕ್ರೂಡ್ ರಾಕೆಟ್ಗಳನ್ನು ಹಾರಿಸ್ತಾರೆ. ಆ ರಾಕೆಟ್ ಕೈಯಲ್ಲಿ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇವರನ್ನು. ಆದರೆ ಈಗ ಬರ್ತಾ ಇರೋದು ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ತುಂಬ ಶಕ್ತಿಶಾಲಿ ಮಿಸೈಲ್ಗಳು ಬಂದು ಬೀಳ್ತಾ ಇದ್ದಾವೆ. ಆ ಕಾರಣಕ್ಕೆ ಕಟ್ಟಡದ ಮೇಲ್ಭಾಗದಲ್ಲಿನ ಸೇಫ್ ಹೌಸ್ನಲ್ಲಿದ್ದವ್ರಿಗೂ ಕೂಡ ಸಾವು ನೋವಿನ ವರದಿಗಳು ಬರ್ತಾ ಇದ್ದಾವೆ. ಸಾವು ನೋವಿನ ವರದಿಗಳು ಅವು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಎದುರಿಸೋದಕ್ಕೆ ಅಂತ ಕಟ್ಟಿದ ಸೇಫ್ ಹೌಸ್ಗಳಲ್ಲ. ಅವು ಗಾಜಾದ ಕಡೆಯಿಂದ ಬಂದಂಥ ಕ್ರೂಡ್ ಮಿಸೈಲ್ಗಳನ್ನು ಎದುರಿಸೋದಕ್ಕೆ. ಆ ಕಾರಣಕ್ಕೆ ಸಾವು ನೋವುಗಳಾಗ್ತಿದ್ದಾವೆ. 30 ಸಾವುಗಳು ಇಸ್ರೇಲ್ನ ಕಡೆ, ಸುಮಾರು 600 ಸಾವುಗಳು ಇರಾನ್ನ ಕಡೆ ಆಗಿದ್ದಾವೆ. ಸೊರೊಕೊ ಹಾಸ್ಪಿಟಲ್ ಅಂತ ಬೇರ್ಷೆವಾದಲ್ಲಿದೆ, ಅದರ ಮೇಲೆ ದಾಳಿ ನೋಡಿ. ಗಾಜಾ ಸ್ಟ್ರಿಪ್ನಲ್ಲಿರುವ ಆಸ್ಪತ್ರೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ, ವೆಸ್ಟ್ ಬ್ಯಾಂಕ್ನಲ್ಲಿರುವ ಸ್ಟ್ರಿಪ್ಗಳ ಮೇಲಾಗಿದೆ, ಇರಾನ್ನಲ್ಲೂ ಆಗಿರಬಹುದು. ನಾವು ವಿ ಡೋಂಟ್ ಹ್ಯಾವ್ ದ ನಂಬರ್ಸ್. ಪ್ರತಿ ಸಲವೂ ಇಸ್ರೇಲ್ ಇಂಥ ದಾಳಿ ಮಾಡಿದಾಗ ಏನು ಹೇಳುತ್ತೆ, ಸ್ಪೆಷಲಿ ಗಾಜಾ ಸ್ಟ್ರಿಪ್ನಲ್ಲಿ ಆ ಹಾಸ್ಪಿಟಲ್ ಕೆಳಗಡೆನೇ ಇವರು ವೆಪನ್ಸ್ ಇಟ್ಟಿದ್ದಾರೆ ಅಂತ, ಆ ಹಾಸ್ಪಿಟಲ್ ಕೆಳಗಡೆನೇ ಹಮಾಸ್ನ ಆಫೀಸ್ ಇದೆ ಅಂತ ಇಸ್ರೇಲ್ನವ್ರು ಕೊಡ್ತಾ ಇದ್ದ ಸಮರ್ಥನೆ. ಈಗ ಇಸ್ರೇಲ್ ಸೆಟ್ಟಿಗೆ ಎದ್ದೇಳ್ತಾ ಇದೆ, ಮಾನ ಮರ್ಯಾದೆ ಇದೆಯಾ, ನಮ್ಮ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದ್ದೀರಿ ನೀವು ಅಂತ. ಇರಾನ್ ಹೇಳ್ತಾ ಇದೆ, ಅದರ ಕೆಳಗಡೆ IDFನ ಕೇಂದ್ರ ಇದೆ, IDFನ ಸೇನಾ ನೆಲೆ ಆ ಹಾಸ್ಪಿಟಲ್ ಕೆಳಗಿದೆ, ಅದರ ಕೆಳಗೆ ನೀವು ಯುದ್ಧ ಟ್ಯಾಂಕರ್ಗಳನ್ನೇ ನಿಲ್ಲಿಸ್ಕೊಂಡಿದ್ದೀರಿ ಅಂತ ಈಗ ಇರಾನ್ ಹೇಳ್ತಾ ಇದೆ. ನೆತನ್ಯಾಹು ಸಿಟ್ಟಿಗೆದ್ದು ಟ್ವೀಟ್ ಮಾಡಿದ್ದಾರೆ, ಹಾಸ್ಪಿಟಲ್ ಮೇಲಿನ ದಾಳಿಯನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಂತ. ಮೊಟ್ಟ ಮೊದಲನೇ ಸಲ ನಾವು ತುಂಬ ನಷ್ಟ ಅನುಭವಿಸಿದ್ದೀವಿ ಅಂತ ಇಸ್ರೇಲ್ ಹೇಳ್ತು. ದಿಸ್ ಮಾರ್ನಿಂಗ್ ಇರಾನ್ಸ್ ಟೆರರಿಸ್ಟ್ಸ್ ಲಾಂಚ್ಡ್ ಮಿಸೈಲ್ at Soroka hospital in Beersheba and at a civilian population in the center of the country. We will exact the full price from the tyrants of Tehran ಅಂತ. ಪ್ರೀತಿಯ ಇಸ್ರೇಲ್ನ ಪ್ರಜೆಗಳೇ, 6ನೇ ದಿನದ ಈ ಸಂಘರ್ಷದಲ್ಲಿ ಆಪರೇಷನ್ ರೈಸಿಂಗ್ ಲಯನ್ 2 ಬೆದರಿಕೆ ತೆಗೆದುಹಾಕಲು ಇಸ್ರೇಲ್ ಹೋರಾಟ ಮಾಡ್ತಾ ಇದೆ. ಒಂದು ನ್ಯೂಕ್ಲಿಯರ್ ಬೆದರಿಕೆ, ಇನ್ನೊಂದು ಬ್ಯಾಲಿಸ್ಟಿಕ್ ಮಿಸೈಲ್ನ ಬೆದರಿಕೆ. ನಾವು ಈ ಬೆದರಿಕೆ ಹೊಡೆದು ಹಾಕಲು ಹೆಜ್ಜೆ ಇಡ್ತಾ ಇದ್ದೀವಿ. ಟೆಹರಾನ್ನ ವಾಯು ಪ್ರದೇಶ ಇಸ್ರೇಲ್ನ ಕಂಟ್ರೋಲ್ನಲ್ಲಿದೆ. ನಮ್ಮ ಹೆಮ್ಮೆಯ ಸೇನೆ ಅಯತುಲ್ಲಾ ಆಡಳಿತದ ಮೇಲೆ ದಾಳಿ ಮಾಡ್ತಿದೆ. ನ್ಯೂಕ್ಲಿಯರ್ ಕೇಂದ್ರ, ಮಿಸೈಲ್ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಮತ್ತೊಂದು ವಿಷಯ ಹೇಳ್ತೀನಿ, ವಿಶ್ವದ ಹಲವು ನಾಯಕರ ಜೊತೆ ಮಾತಾಡಿದ್ದೇನೆ. ಅವರೆಲ್ಲರಿಗೂ ನಮ್ಮ ಸೇನೆಯ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ. ಇಸ್ರೇಲ್ ಜನರ ಸ್ಫೂರ್ತಿಯ ಬಗ್ಗೆ ವಿಶ್ವದ ನಾಯಕರಿಗೆ ಮೆಚ್ಚುಗೆ ಇದೆ. ನಾವು ನಷ್ಟ ಅನುಭವಿಸಿದ್ದೇವೆ, ಹಲವರನ್ನು ಕಳೆದುಕೊಂಡಿದ್ದೇವೆ. ಇಸ್ರೇಲ್ ಜನ ಗಟ್ಟಿಗರು, ಇಸ್ರೇಲ್ ದೇಶವು ಹಿಂದೆಂದಿಗಿಂತಲೂ ಗಟ್ಟಿಯಾಗಿದೆ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿಕೆ ಇದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.